ಇದು ಕೇವಲ ನೆಲೆಯಲ್ಲ, ಇದು ಮಣ್ಣು, ಬೆವರನ್ನು ಹಳಿದ ಚರಿತ್ರೆ. ಇದು ಜನರ ನೆಲೆ, ನೆನಪು, ಬದುಕಿನ ಬೇರು. ಇದು ಜನರ ಭಾವನೆಗಳ ಬವಣೆಗಳು. ಇದು ಮುಳುಗಿದ ಹಳ್ಳಿಗಳ ನೆನಪು. ಹತ್ತೂರ ಬಿಟ್ಟರೂ ಕಿತ್ತೂರ ಬಿಡಲಾರೆವು ಅನ್ನುತ್ತಿದ್ದ ಜನರ ಮಾತುಗಳು ಇಂದಿಗೂ ಸಹ ಪ್ರಚಲಿತದಲ್ಲಿವೆ. ಈ ಮನೆ ಮಿಡಿಯುವ ಭಾವನಾತ್ಮಕ ಬದುಕಿನ ಅಳಿದುಳಿದ ನೆನಪುಗಳನ್ನ ಮೆಲುಕು ಹಾಕೋಣ ಬನ್ನಿ. ಹೆಗ್ಗಡದೇವನಕೋಟೆ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶವನ್ನ ಪ್ರಾಚೀನ ಕಾಲದಲ್ಲಿ ಪೊನ್ನಾಟ ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ಆಗಿನ ಪೊನ್ನಾಟ ರಾಜ್ಯದ ರಾಜಧಾನಿಯಾಗಿದ್ದು ಕೀರ್ತಿಪುರ, ಅಂದರೆ ಕಿತ್ತೂರು. ವನಜಲ ಪ್ರಾಣಿಗಳ ಸಂಪದ್ಭರಿತವಾದ ಈ ರಾಜ್ಯವು ಮೈಸೂರಿನ ರಾಜರ ಆಳ್ವಿಕೆಗೂ ಸಹ ಒಳಪಟ್ಟಿತ್ತು. ಈ ಒಂದು ಪ್ರದೇಶವು ಸುಮಾರು 33 ಹಳ್ಳಿಗಳಿಂದ ಕೂಡಿತ್ತು. ಹಸಿರು ಹೊಲ, ದಟ್ಟ ಅರಣ್ಯ, ವನ್ಯ ಮೃಗಗಳ ಹಾಗೂ ನಿತ್ಯ ಹರಿಯುವ ನದಿಯ ನಡುವೆ ಉಗಮವಾಗಿದ್ದ ನಮ್ಮ ಕಿತ್ತೂರು ಭಕ್ತಿ ಭಾವ, ರೂಢಿ ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಧಾರೆಯೊಂದಿಗೆ ಹಸುರಾದ ಹಳೆಯ ಹಳ್ಳಿಯಾಗಿತ್ತು ನಮ್ಮ ಕಿತ್ತೂರು. ಇಲ್ಲಿನ ಬಹುತೇಕ ಜನರು ಕೃಷಿ ಆಧಾರಿತ ಜೀವನವನ್ನ ನಡೆಸುತ್ತಿದ್ದರು. ಜೊತೆಗೆ ವಿಶಾಲವಾದ ಅರಣ್ಯ ಸಂಪತ್ತು ಇದ್ದುದರಿಂದ ಕಾಡಿನಿಂದ ಜೇನುತುಪ್ಪ, ಹಣ್ಣು ಹಂಪಲುಗಳು, ಗಿಡಮೂಲಿಕೆಗಳು ಇವರಿಗೆ ಹೇರಳವಾಗಿ ದೊರೆಯುತ್ತಿತ್ತು. ಹಾಗೆಯೇ ಪ್ರಾಣಿಗಳ ಬೇಟೆಯಾಡುವುದು ಸಹ ಒಂದು ಆಹಾರ ಪದ್ಧತಿಯಾಗಿದೆ. ಪ್ರಕೃತಿಯ ಮಕ್ಕಳಾಗಿ ಇಲ್ಲಿನ ಜನರು ವಾಸಿಸುತ್ತಿದ್ದರು. ಇಲ್ಲಿನ 33 ಹಳ್ಳಿಗಳಿಗೂ ದೇವಸ್ಥಾನವಿತ್ತು, ಜಾತ್ರೆಗಳು ನಡೆಯುತ್ತಿದ್ದವು. ಸಾಂಪ್ರದಾಯಿಕ ಆಚರಣೆಗಳು, ನಾಟಕಗಳು, ನೃತ್ಯಗಳು, ಜಾನಪದ ಗೀತೆಗಳು ಇವರ ಮನೋರಂಜನಾ ಕ್ಷೇತ್ರವಾಗಿತ್ತು. ಹೀಗೆ ಪ್ರಕೃತಿಯ ಒಡಲಲ್ಲಿ ಜೀವನ ನಡೆಸುತ್ತಿದ್ದ ಜನರಿಗೆ ನುಂಗಲಾರದ ತುತ್ತಾಗಿದ್ದು 1950ರ ದಶಕದಲ್ಲಿನ ನೀರಾವರಿ ಯೋಜನೆ. ಹೌದು ವೀಕ್ಷಕರೇ, ಬೆಂಗಳೂರು ಹಾಗೂ ಮೈಸೂರು ನಗರಗಳಿಗೆ ಕುಡಿಯುವ ನೀರಿನ ಪೂರೈಕೆಗಾಗಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಕೃಷಿಗಳಿಗೆ ನೀರು ಒದಗಿಸುವ ಯೋಜನೆಗಾಗಿ ಅಂದಿನ ಸರ್ಕಾರವು ಬಿದರಳ್ಳಿ ಹಾಗೂ ಬೀಚನಹಳ್ಳಿ ಸಮೀಪದಲ್ಲಿ ಹರಿಯುವ ನದಿಗೆ ಅಡ್ಡಲಾಗಿ ಡ್ಯಾಂ ನಿರ್ಮಿಸುವುದಾಗಿ ಸೂಚಿಸಿತು. ಜೊತೆಗೆ ಡ್ಯಾಂ ನಿರ್ಮಾಣಕ್ಕೂ ಮುನ್ನ ಸರ್ಕಾರವು ಹಳ್ಳಿಗಳ ವರ್ಗಾವಣೆಗೆ ಸೂಚಿಸಿತು. ಈ ಯೋಜನೆಗೆ ಸಾಕಷ್ಟು ಹಳ್ಳಿಗಳ ಜನರು ವಿರೋಧಿಸಿದರು. ಆದರೆ ಸರ್ಕಾರದ ವಿರುದ್ಧ ಎಲ್ಲಿಯ ತನಕ ವಿರೋಧ ಮಾಡಲು ಸಾಧ್ಯ? ಕೊನೆಗೆ ಇಲ್ಲಿನ ಸುತ್ತಮುತ್ತಲಿನ ಹಳ್ಳಿಯ ಜನರು ತಮ್ಮ ಆಸ್ತಿ ಪಾಸ್ತಿ, ಮನೆ, ಹೊಲ, ಅಲ್ಲಿನ ದೇವಸ್ಥಾನ, ಜಾತ್ರೆ ಆಚರಣೆಗಳು, ಪ್ರಾಕೃತಿಕ ಹಾಗೂ ಮಾನವರ ನಡುವೆ ಬೆಳೆದಿದ್ದ ಒಡನಾಟವನ್ನೆಲ್ಲ ದುಃಖದಿಂದ, ಒಲ್ಲದ ಮನಸ್ಸಿನಿಂದ ಬಿಟ್ಟು ಹೊರಬರಲೇಬೇಕಾಯಿತು. ಬೆಳಗಿನ ಮಂಜು ಅರಣ್ಯದ ತುದಿಯಿಂದ ಇಳಿದು ನದಿಯ ತೀರವನ್ನು ಮುತ್ತಿಕೊಂಡಿತು. ದೂರದಲ್ಲಿ ಕಾಗೆಯ ಕೂಗು, ಹತ್ತಿರದಲ್ಲಿ ಹೊಳೆಯ ಮಧುರ ಹರಿವಿನ ಶಬ್ದ, ತಮ್ಮನ್ನೇ ಇಣುಕಿ ನೋಡುವಂತೆ ಭಾಸವಾಗುತ್ತಿದ್ದ ಕಾಡಿನ ಪ್ರಾಣಿಗಳು, ಸಾಕಷ್ಟು ವರ್ಷಗಳಿಂದ ಆಶ್ರಯದಾತವಾಗಿದ್ದ ಮನೆಗಳನ್ನು ಒಮ್ಮೆ ಹಿಂತಿರುಗಿ ನೋಡಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಹೊರನಡೆದರು. ಈ ಒಂದು ಪ್ರದೇಶದಿಂದ ದೂರವಾದರೂ ಸಹ ಆಗಾಗ್ಗೆ ಇಲ್ಲಿಗೆ ಭೇಟಿ ನೀಡಿ ತಮ್ಮ ಹಳೆಯ ನೆನಪುಗಳನ್ನು ಒಮ್ಮೆ ಮೆಲುಕು ಹಾಕುತ್ತಾರೆ. ಸಾಕಷ್ಟು ಹಳ್ಳಿಗಳು ಆ ಒಂದು ಭಾಗದಿಂದ ಹೊರನಡೆದರು. ಕೆಲವರು ಮಾತ್ರ ಅಲ್ಲಿನ ನಿಕಟ ಸಂಬಂಧದಿಂದ ಹೊರ ಹೋಗಲೇ ಇಲ್ಲ. ತಮ್ಮ ನೆಲ, ಹೊಲ, ಪ್ರಾಕೃತಿಕ ಒಡನಾಟ, ಬಾಂಧವ್ಯದಿಂದ ಬಂಧಿತರಾಗಿ ಹತ್ತೂರ ಬಿಟ್ಟರು ಕಿತ್ತೂರು ಬಿಡಲಾರೆವು ಎಂದು ಅಲ್ಲೇ ನೆಲೆಸಿದರು. ಅದಕ್ಕೆ ಮುಖ್ಯ ಕುರುಹು ಎಂಬಂತೆ ಆಗಿನ ಕೀರ್ತಿಪುರದಲ್ಲಿ ಜನರಾದಂತಹ ತೆರಣಿಮುಂಟಿ ಜನರು ನದಿ ತೀರದಲ್ಲಿಯೇ ವಾಸವಾಗಿದ್ದಾರೆ. ತಮಗೆ ಗೊತ್ತಿರುವ ಹಾಗೆ ಪೊನ್ನಾಟವು ಮೈಸೂರು ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು. ಇಲ್ಲಿನ ಪ್ರಾಕೃತಿಕ ಸಂಪತ್ತಿಗೆ ಮನಸೋತ ಮೈಸೂರು ಅರಸರು ಪ್ರಾಣಿ ಬೇಟೆ ಆಡಲು ಬರುತ್ತಿದ್ದರೆಂಬ ಪ್ರತೀತಿ ಇದೆ. ಈ ಒಂದು ಪೊನ್ನಾಟ ರಾಜ್ಯದ ರಾಜಧಾನಿಯಾಗಿದ್ದ ಕೀರ್ತಿಪುರ, ಅಂದರೆ ಈಗಿನ ಕಿತ್ತೂರು ತೆರಣಿಮುಂಟಿ ಸಮೀಪದಲ್ಲಿರುವ ಶ್ರೀ ರವಿರಾಮೇಶ್ವರ ಎಂಬ ದೇವಸ್ಥಾನ ಪುರಾಣ ಪ್ರಸಿದ್ಧವಾಗಿದೆ. ಶ್ರೀರಾಮನು ವನವಾಸದಲ್ಲಿದ್ದಾಗ ಕಬಿನಿ ದಂಡೆಯ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನು ಎಂಬುದು ಇಲ್ಲಿನ ಪುರಾಣ ಪ್ರಸಿದ್ಧಿ. ಶಿವನು ಪೂಜಿಸಿ ಪ್ರತಿಷ್ಠಾಪಿಸಿದ ಶಿವಲಿಂಗಕ್ಕೆ ಅಲ್ಲಿನ ಕಾಲದ ಪೊನ್ನಾಟ ಅರಸರು ದೇವಾಲಯ
ನಿರ್ಮಾಣ ಮಾಡಿದರು. ಆ ದೇವಾಲಯವೇ ಶ್ರೀ ರವಿರಾಮೇಶ್ವರ ದೇವಾಲಯ. ಇದು ಇಲ್ಲಿನ ನೈಜ ಇತಿಹಾಸವನ್ನ ನಮಗೆ ತಿಳಿಸುತ್ತದೆ. ಶ್ರೀ ರವಿರಾಮೇಶ್ವರ ದೇವಾಲಯದ ಜೊತೆಗೆ ಶ್ರೀ ಮಹಾಕಾಳಮ್ಮ ದೇವಾಲಯ, ಭವಾನಿ ಶಂಕರ ದೇವಾಲಯ, ನಾಗ ದೇವತೆಗಳ ದೇವಾಲಯ, ಶಿವನ ದೇವಾಲಯಗಳ ಜೊತೆಗೆ ನಂದಿ ವಿಗ್ರಹವನ್ನು ಸಹ ಇಲ್ಲಿ ಪ್ರಸಿದ್ಧವಾಗಿದೆ, ಹಾಗೆಯೇ ಪ್ರತಿಷ್ಠಾಪಿಸಲಾಗಿತ್ತು. ಇಲ್ಲಿ ನಿರ್ಮಿತವಾದ ದೇವಾಲಯಗಳು ಕದಂಬರು, ಗಂಗರು, ಚೋಳರು ಅವರ ಕಾಲದಲ್ಲಿ ನಿರ್ಮಿತವಾದ ದೇವಾಲಯಗಳಾಗಿವೆ. ಕೊನೆಗೆ ಸರ್ಕಾರವು ಅಂದರೆ 1974ರಲ್ಲಿ ಈ ಕಪಿಲಾ ನದಿಗೆ ಅಡ್ಡಲಾಗಿ ಬೀಚನಹಳ್ಳಿ ಹಾಗೂ ಬಿದರಳ್ಳಿ ಸಮೀಪ ಅಡ್ಡಲಾಗಿ ಕಬಿನಿ ಜಲಾಶಯ ನಿರ್ಮಾಣ ಮಾಡಲಾಯಿತು. ಯಾವಾಗ ಈ ಜಲಾಶಯ ಮುಳುಗಡೆಯಾಯಿತು, ಕಿತ್ತೂರಿನ 33 ಹಳ್ಳಿಗಳಿಗೂ ಸಹ ಮುಳುಗಡೆಯಾಯಿತು. ಅಲ್ಲಿನ ಪ್ರಾಕೃತಿಕ ಸಂಪತ್ತಿನೊಂದಿಗೆ ಜನರ ಅಪಾರ ಪ್ರಮಾಣ ಆಸ್ತಿಪಾಸ್ತಿಯೊಂದಿಗೆ ಇಲ್ಲಿನ ಸಾಕಷ್ಟು ದೇವಾಲಯಗಳು ಮುಳುಗಡೆಯಾಗಿ ಅವನತಿ ಹೊಂದಿದವು. ಕಬಿನಿ ಹಿನ್ನೀರು ಕಡಿಮೆಯಾದಾಗ, ಬರಗಾಲ ಕ್ಷಾಮ ಬಂದಾಗ, ನೀರಿನ ಪ್ರಮಾಣ ಇಳಿಕೆಯಾದಾಗ ಇಂದಿಗೂ ಸಹ ತೆರಿಮುಂಟಿ ಸಮೀಪದ ಗ್ರಾಮದಲ್ಲಿ ಹಳೆಯ ಕಾಲದ ಅಂದರೆ ಪುರಾತನ ಕಾಲದ ದೇವಸ್ಥಾನದ ಕುರುಹುಗಳು, ವಿಗ್ರಹಗಳು, ಹಾಗೆಯೇ ಆಗಿನ ಕಾಲದ ಮನೆಯ ಪಳವಳಿಕೆಗಳ ಜೊತೆಗೆ ಇಟ್ಟಿಗೆಗಳನ್ನು ಸಹ ಕಾಣಬಹುದಾಗಿದೆ. ಆದರೆ ಕಬಿನಿ ಹಿನ್ನೀರಿನಲ್ಲಿ ಸಾಕಷ್ಟು ಗ್ರಾಮಗಳು, ದೇವಸ್ಥಾನಗಳು ಮುಳುಗಡೆಯಾದರೂ ಅಲ್ಲಿನ ರವಿರಾಮೇಶ್ವರ ದೇವಸ್ಥಾನ ಗಟ್ಟಿಯಾಗಿ ನೆಲೆ ನಿಂತಿದೆ. ಈ ಗಟ್ಟಿಯಾಗಿ ನೆಲೆ ನಿಂತಿರುವ ಪುರಾಣ ಹಾಗೂ ಐತಿಹಾಸಿಕ ಪ್ರಸಿದ್ಧಿಯಾಗಿರುವ ಶ್ರೀ ಕ್ಷೇತ್ರದ ರವಿರಾಮೇಶ್ವರ ದೇವಾಲಯದ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ. ಧನ್ಯವಾದಗಳು. ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಟ್ರೆಂಡ್ಸ್.